ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಬಾಲ್ಯ ಅನ್ನೋದು ಬಹಳ ಸುಂದರ ಅಲ್ವಾ? ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬಾಲ್ಯ ಬಹಳ ಸುಂದರ. ಅದಕ್ಕೆ ಶ್ರೀಮಂತಿಕೆ ಬಡತನ ಅಥವಾ ವಿದ್ಯಾವಂತರು ಯಾವ ಭೇದನೂ ಕೂಡ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬಾಲ್ಯ ಬಹಳ ಸುಂದರವಾಗಿರುತ್ತೆ, ಸದಾಕಾಲ ನೆನಪಲ್ಲಿರುತ್ತೆ, ನಮ್ಮ ಜೀವನದ ಕೊನೆ ತನಕ ನೆನಪಲ್ಲಿರುತ್ತೆ. ಯಾಕೆಂದರೆ ನಮಗೆ ಬಾಲ್ಯದಲ್ಲಿ ಯಾವ ನೋವುಗಳು ಗೊತ್ತಾಗಿರೋದಿಲ್ಲ. ನಮಗೆ ಗೊತ್ತಾಗಿರೋದು ಇಷ್ಟೇ, ನಾವು ಆಟ ಆಡಿದ ಆಟಗಳು, ನಂತರ ನಮ್ಮ ಶಾಲಾ ದಿನಗಳು, ಹಾಗೆ ನಾವು ನೋಡಿದ ಒಂದಷ್ಟು ಸಿನಿಮಾಗಳು, ಇವಿಷ್ಟು ನಮಗೆ ನೆನಪಲ್ಲಿ ಉಳಿಯೋದಲ್ವ. ಹಾಗಾಗಿ ಬಾಲ್ಯ ಬಹಳ ಸುಂದರ ಎಲ್ಲರಿಗೂ ಕೂಡ. ಹಾಗೆ ವಿಷಯಕ್ಕೆ ಬರೋಣ. ಇವತ್ತಿನ ವಿಡಿಯೋನೇ ಒಂದು ವಿಶೇಷವಾದ ವಿಡಿಯೋ. ಒಂದು ಕಾಲದಲ್ಲಿ ನೋಡಿ, ಕನ್ನಡ ಭಾಷೆಯ ವಾರಪತ್ರಿಕೆ, ಮಾಸಿಕ ಪತ್ರಿಕೆ ಇವೆಲ್ಲವೂ ಬರ್ತಾಯಿತ್ತು. ಆಗೆಲ್ಲ ನಾವೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿದ್ದವು. ಯಾಕಂದರೆ ಈಗಲೂ ಕೂಡ ವಾರಪತ್ರಿಕೆ, ಮಾಸಪತ್ರಿಕೆ ಎಲ್ಲ ಇತ್ತು. ಆದರೆ ಆಗಿನ ಕಾಲದಲ್ಲಿ ಒಂದು ವಾರಪತ್ರಿಕೆಗೆ, ಮಾಸಪತ್ರಿಕೆಗೆ ಕಾಯ್ತಾ ಇದ್ದಿದ್ದು ಜನಗಳು ಈ ಚಲನಚಿತ್ರದ ಬಗ್ಗೆ ಅಥವಾ ಕನ್ನಡ ಚಿತ್ರಗಳ ಬಗೆಗಿನ ಒಂದು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ, ಮತ್ತು ಮುಖಪುಟದಲ್ಲಿ ಯಾರು ಬರ್ತಾರೆ ಅನ್ನೋ ಕುತೂಹಲ. ಯಾಕಂದರೆ ಇವರನ್ನೆಲ್ಲ ನಾವು ಚಿತ್ರಮಂದಿರದಲ್ಲಿ ನೋಡಿ ನಮಗೆ ಅನುಭವ ಇದೆ. ಹಾಗಾಗಿ ಇವರ ಒಂದು ಎಲ್ಲ ಪತ್ರಿಕೆಗಳು ಅಥವಾ ಎಲ್ಲ ಪುಸ್ತಕಗಳು ನಮ್ಮ ಹಿರಿಯರ ಕೈಗೆ ಹೋದರೆ ಅವರೆಲ್ಲ ಓದಿದ ಮೇಲೆ ಒಂದು ಕಡೆ ಇರ್ತಾಯಿತ್ತು. ಆದರೆ ನಾವು ಬಾಲ್ಯದಲ್ಲಿ ಹುಡುಕ್ತಾ ಇದ್ದಿದ್ದು ಸಿನಿಮಾ ರಂಗದವರನ್ನು ಮಾತ್ರ. ಮತ್ತು ಅವರ ಮುಖಪುಟದಲ್ಲಿ ಅವರ ಫೋಟೋ ಬಂದಿದ್ದರೆ ಆ ಫೋಟೋವನ್ನು ಕತ್ತರಿಸಿ ತೆಗೆದಿಡೋದು, ಇದೆಲ್ಲ ಹಲವು ಮಕ್ಕಳ ಒಂದು ಹವ್ಯಾಸ ಆಗಿತ್ತು ಅಂದಿನ ಕಾಲದಲ್ಲಿ. ಯಾಕಂದರೆ ಅವರನ್ನು ಈ ಪುಸ್ತಕದಲ್ಲಿ ನೋಡೋದು ಬಿಟ್ಟರೆ ಇನ್ನೆಲ್ಲೂ ಕೂಡ ಅವರನ್ನು ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ನಾವೊಂದು ಚಲನಚಿತ್ರದಲ್ಲಿ ನೋಡಬೇಕು, ಅದು ಬಿಟ್ಟರೆ ಅವರನ್ನು ಮತ್ತೆ ನಾವು ನೋಡಬೇಕಂದ್ರೆ ಪುಸ್ತಕದಲ್ಲಿ ಇರಬೇಕಾಗಿತ್ತು. ಆಗ ಟಿ ವಿ ಮಾಧ್ಯಮಗಳು ಇರಲಿಲ್ಲ. ಟಿ ವಿಗಳು ಬರ್ತಾಯಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್, ಆದ್ರೂ 1-2 ಚಾನಲ್ ಯಾವುದೋ ಇತ್ತು, ದೂರದರ್ಶನ ಮಾತ್ರ. ಹೀಗೆ ಹಲವಾರು ಚಾನಲ್ಗಳು ಇರಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ. ಹಾಗಾಗಿ ಪುಸ್ತಕದಲ್ಲಿ ಬರುವ ವಿಷಯಗಳೇ ಅವತ್ತು ಬಹಳ ದೊಡ್ಡ ವಿಷಯ ಆಗಿತ್ತು. ಈ ಪುಸ್ತಕಗಳಲ್ಲಿ ಬರುವ ಒಂದಷ್ಟು ವಿಚಾರಗಳು, ಕಲಾವಿದರ ಬದುಕು, ಅವರನ್ನು ಸಂದರ್ಶನ ಮಾಡಿರ್ತಾರೆ. ಈ ಪುಸ್ತಕದ ಒಂದು ಪತ್ರಿಕಾ ಉದ್ಯಮದಲ್ಲಿ ಕೆಲಸ ಮಾಡೋರು ಕೂಡ ಅವರ ಸಂದರ್ಶನ ಮಾಡಿದ್ದು ಅದು ಬರಹ ರೂಪದಲ್ಲಿ ಅವತ್ತು ಬರ್ತಾಯಿತ್ತು. ಅದರಲ್ಲಿ ಬರುವಂತಹ ಆ ಪತ್ರಿಕೆಯಲ್ಲಿ ಬರುವಂತಹ ಇವರ ಒಂದು ಸಂದರ್ಶನ, ಅದು ಪ್ರಜಾಮತ, ಮಯೂರ, ತರಂಗ, ಸುಧಾ, ರೂಪತಾರ ಇವೆಲ್ಲ ಆಗಿತ್ತು. ಇವೆಲ್ಲ ಬರೀ ಪತ್ರಿಕೆಗಳಲ್ಲದೆ ಇದು ನಮ್ಮ ಒಂದು ಸಂಸ್ಕೃತಿಗಳು, ಹಾಗೆ ಕಥೆಗಳು, ಹಾಗೆ ಸಿನಿಮಾ ರಂಗದ ಒಂದು ಕಿಟಿಕಿಗಳು ಕೂಡ ಆಗಿತ್ತು. ಯಾಕಂದರೆ ಸಿನಿಮಾ ರಂಗ ಪ್ರಚಾರಕ್ಕೆ ಬರಬೇಕಂದ್ರೆ ಅವತ್ತು ಪತ್ರಿಕಾ ಅಥವಾ ಪುಸ್ತಕಗಳಿಗೆ ಪ್ರಮುಖವಾದ ಒಂದು ಸ್ಥಾನ ಇತ್ತು. ಎಲ್ಲರೂ ಬೇಗನೆ ಸಂದರ್ಶನ ನೀಡ್ತಾಯಿದ್ರು. ಇವತ್ತು ಪುಸ್ತಕದವರಿಗೆ ಸಂದರ್ಶನ ನೀಡಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತೆಲ್ಲ ನಮಗೆ ಟಿ ವಿ ಮಾಧ್ಯಮಗಳು, ಯೂಟ್ಯೂಬಲ್ಲಿ ಎಲ್ಲವೂ ಸಿಗ್ತಾಯಿದೆ, ಎಲ್ಲವೂ ಸುಲಭವಾಗಿ ಸಿಗ್ತಾಯಿತ್ತು. ಅವತ್ತು ಕಷ್ಟವಾಗಿ ಎಲ್ಲವೂ ಸಿಗ್ತಾಯಿತ್ತು, ಇವತ್ತೆಲ್ಲವೂ ಸುಲಭವಾಗಿ ಸಿಗ್ತಾಯಿದೆ. ಅವತ್ತು ಪುಸ್ತಕಗಳು ಹೇಗೆ ಸಿಗ್ತಾಯಿತ್ತಂದರೆ, ಈ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಪುಸ್ತಕಗಳಾಗಲಿ, ಕಥಾ ಪುಸ್ತಕ ಆಗಲಿ, ಮಂಗಳ, ಬಾಲಮಂಗಳ, ಆಮೇಲೆ ಏನಡೋದು ಬಾಲಮಿತ್ರ, ಹೀಗೆ ಹಲವಾರು ಪುಸ್ತಕಗಳಿದೆ ಅಲ್ವ. ಒಂದು ಪುಸ್ತಕದ ಒಂದು ಸ್ಟಾಲ್ಗಳಿಗೆ ಹೋಗಿ ನಾವು ತಗೊಳ್ಬೇಕಾಗಿತ್ತು. ಇಲ್ಲಾಂದರೆ ಸೈಕಲಲ್ಲಿ ಅದನ್ನು ಮನೆಗೆ ತಂದು ಹಾಕುವಂಥ ಮಕ್ಕಳು ಅಥವಾ ಹಿರಿಯರು, ಸ್ವಲ್ಪ ವಯಸ್ಸಾದವರೆಲ್ಲ ಇರ್ತಾಯಿದ್ರು. ಹಾಗಾಗಿ ನಮ್ಮ ಕೈಗೆ ಅದು ಫಸ್ಟ್ ಬರ್ತಾ ಇರಲಿಲ್ಲ. ಯಾಕಂದರೆ ಅದಕ್ಕೊಂದು ತವಕ. ನಮಗೆ ಮೊದಲು ಯಾರು ದುಡ್ಡು ಕೊಡ್ತಾಯಿದ್ರು ಅವರ ಕೈಗೆ ಫಸ್ಟ್ ಪುಸ್ತಕಗಳು ಹೋಗ್ತಾಯಿತ್ತು. ಅವರು ಓದಿದ ಮೇಲೆ ಮಕ್ಕಳ ಕೈಗೆ ಬರ್ತಾಯಿತ್ತು. ಆದರೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ ಅವತ್ತು. ಈ ಥರ ಪುಸ್ತಕ ಓದುವಾಗ ಮಕ್ಕಳನ್ನು ಹಿರಿಯರು ತಡೀತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಪುಸ್ತಕದಲ್ಲಿ ಎಲ್ಲವೂ ಬರ್ತಾಯಿದ್ದ ವಿಷಯಗಳು ಬಹಳ ಒಳ್ಳೆಯ ವಿಷಯಗಳಾಗಿತ್ತು. ಹೆಚ್ಚಾಗಿ ಪ್ರತ್ಯೇಕವಾಗಿ ಬರ್ತಾಯಿತ್ತಂದರೆ ಒಂದು ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು, ಅದು ಒಳ್ಳೆಯ ವಿಷಯಗಳು, ಒಂದು 99 ಒಳ್ಳೆಯ ವಿಷಯ, 1-2 ಗಾಸಿಪುಗಳು ಬರ್ತಾಯಿತ್ತು. ಅದು ಬೇಕಲ್ವ ಊಟಕ್ಕೆ ಉಪ್ಪಿನಕಾಯಿಯಾಗಿ. ಅಷ್ಟು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ನಾವು ಯಾವುದಾದ್ರೂ ಒಂದು ಕಲಾವಿದರನ್ನು, ಒಂದು ಗಾಯಕಿಯರು ಅವತ್ತು ನಾವು ರೇಡಿಯೋದ ಮೂಲಕ ಮಾತ್ರ ನಾವು ಧ್ವನಿ ಕೇಳಿ ಅವರನ್ನು ಇಷ್ಟಪಡ್ತಾಯಿದ್ರು, ಅವರ ಹೆಸರು ಕೇಳ್ತಾಯಿದ್ವಿ. ಆದರೆ ಅವರನ್ನು ಹೇಗಿದ್ದಾರೆ ಅಂತ ನೋಡಲಿಕ್ಕೆ ನಮಗೆ ಪುಸ್ತಕಗಳ ಅಗತ್ಯ ಇತ್ತು. ನಾವು ಪುಸ್ತಕದಲ್ಲಿ ಹುಡುಕ್ತಾ ಇದ್ದೆವು, ಅದು ಫಸ್ಟ್ ಪೇಜಲ್ಲಿ ಇರ್ತಾ ಇರಲಿಲ್ಲ. ಯಾಕಂದರೆ ಫಸ್ಟ್ ಪೇಜಲ್ಲಿದ್ದರೆ ಬಾಕಿ ಉಳಿದ ಪೇಜನ್ನು ನಾವು ನೋಡಲ್ಲಲ್ವ. ಹಾಗಾಗಿ ನಾವು SP ಬಾಲಸುಬ್ರಹ್ಮಣ್ಯ, ಜಾನಕಿಯಮ್ಮ, ವಾಣಿ ಜಯರಾಮಮ್ಮ ಎಲ್ಲರನ್ನು ಕೂಡ ನಾವು ಪುಸ್ತಕದಲ್ಲಿ ನೋಡಿ, ಟಿ ವಿ ಬರೋದಕ್ಕಿಂತ ಮೊದಲೇ ಪುಸ್ತಕದಲ್ಲಿ ಅವರನ್ನೆಲ್ಲ ನಾವು ನೋಡಿದವರು. ನಾವೆಲ್ಲ ಹೆಚ್ಚಾಗಿ ಕಲಾವಿದರನ್ನು ನೋಡಿದ ಸಿನಿಮಾದ ಮೂಲಕ. ಅಂದಿನ ನಮ್ಮ ಒಂದು ಆ ಮುಗ್ಧ ವಯಸ್ಸು, ಪುಟ್ಟ ವಯಸ್ಸಿಗೆ ನಾವು ತಿಳ್ಕೊಳ್ತಾ ಇದ್ದಿದ್ದು
ಈ ಒಂದು ಸಿನಿಮಾ ಥಿಯೇಟರ್ ಸ್ಕ್ರೀನ್ ಇದೆಯಲ್ಲ ಅದರ ಹಿಂದೆ ಕಲಾವಿದರು ನಿಂತಿರ್ತಾರೆ, ಅವರು ಬಂದು ಅಲ್ಲಿ ಅಭಿನಯ ಮಾಡಿ ಹೋಗ್ತಿದ್ದಾರೆ ಅಂತ ಇಷ್ಟಷ್ಟು ನಮಗೆ ನಮ್ಮ ತಲೆಯಲ್ಲಿತ್ತು. ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ, ಯಾಕಂದರೆ ಅಂದಿನ ಕಾಲಕ್ಕೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೆಲ್ಲ ಮಾಡಿದರೆ ಉತ್ತರವೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ತಲೆಯಲ್ಲಿ ಇಂಥ ವಿಷಯಗಳು ಓಡ್ತಾ ಇತ್ತು. ಹಾಗಾಗಿ ನಮಗೆ ಇವರ ಮುಖ ಪರಿಚಯ ಇರೋದರಿಂದ ನಾವು ಪುಸ್ತಕಗಳಲ್ಲಿ ಇವರನ್ನು ನೋಡಿದಾಗ ಬಹಳ ಖುಷಿ ಪಡ್ತಾ ಇದ್ದೆವು ನಾವು ಸಿನಿಮಾದವರನ್ನು. ಮುಖಪುಟ ಬಂತಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ, ಆರತಿ, ಮಂಜುಳಾ, ಕಲ್ಪನಾ, ಅಭಿನಯ, ಶಾರದೆ, ಜಯಂತಿ, ಸರೋಜಮ್ಮಗೆ ಲೆಜೆಂಡ್ರಿ ಆ್ಯಕ್ಟರ್ಗಳ ಮುಖಪುಟಗಳು ಅಂದಿನ ಪ್ರತಿಯೊಂದು ಬುಕ್ಕಲ್ಲಿ ಬರ್ತಾಯಿತ್ತು. ಅವತ್ತು ಕೂಡ ರೂಪತಾರ ಬಹಳ ಫೇಮಸ್ ಬುಕ್ ಆಗಿತ್ತು. ಆದರೆ ಇವತ್ತು ಕೂಡ ರೂಪತಾರ ಅನ್ನೋ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಬುಕ್ಕು ಕೂಡ ಪ್ರಚಲಿತವಾಗಿಯೇ ಇದೆ. ಸಿನಿಮಾ ರಂಗ ಅಥವಾ ಈ ಒಂದು ಚಿತ್ರರಂಗ ಇದೆ ಅಲ್ವಾ, ಇದೊಂದು ಮ್ಯಾಜಿಕ್ ವರ್ಲ್ಡ್. ಇದಕ್ಕೆ ಆಕರ್ಷಣೆಗೊಳ್ಳುವಷ್ಟು ಜನರು ಇನ್ಯಾವುದಕ್ಕೂ ಕೂಡ ಆಕರ್ಷಣೆಗೊಳ್ಳೋದಿಲ್ಲ. ಯಾಕೆಂದರೆ ಇದೊಂದು ಆಕರ್ಷಣೆಯ ಕೇಂದ್ರ ಬಿಂದು. ಬೇರೆ ಯಾವುದೇ ಫೀಲ್ಡ್ ತಗೊಳ್ಳಿ, ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಬಹಳ ಹಿರಿಯರವರೆಗೆ ಬೇಗ ಸಿನಿಮಾ ರಂಗ ಅಥವಾ ಸಿನಿಮಾ ಕಲಾವಿದರು ಅಂದ ತಕ್ಷಣ ಬೇಗ ನಾವು ಸ್ವಲ್ಪ ಮೈ ಕೊಡೋ ಎದ್ದು ಬಿಡ್ತೀವಿ. ಅದು ಯಾಕೆ ಅಂತ ಗೊತ್ತಿಲ್ಲ, ಅದಕ್ಕೆ ಇರುವ ಆಕರ್ಷಣೆ ಹಾಗೆ. ಅದಕ್ಕೆ ಸಿನಿಮಾ ರಂಗ ಒಂದು ದೊಡ್ಡ ಮ್ಯಾಜಿಕ್ ಅಂತಲೇ ನಾನು ಹೇಳೋದು. ಯಾಕಂದರೆ ನಮಗೆ ಯಾವಾಗಲೂ ಕುತೂಹಲ ಇರ್ತಾರೆ ಈ ಸಿನಿಮಾದವರು. ಚಿಕ್ಕ ವಯಸ್ಸಿಂದ ಬಹಳ ಕುತೂಹಲ ಇತ್ತು. ಅವರು ಹೇಗೆ ಇರ್ಬೋದು, ಅವರು ನೋಡಲಿಕ್ಕೆ ಹೇಗಿರ್ಬೋದು, ಅಥವಾ ಅವರು ಏನು ತಿಂತಾ ಇರ್ಬೋದು, ಅವರು ಹೇಗೆ ನಿದ್ದೆ ಮಾಡ್ತಾ ಇರ್ಬೋದು, ಹೇಗಿರ್ಬೋದು ಅವರ ಜೀವನ ಶೈಲಿ, ಇದೆಲ್ಲ ನಮಗೆ ಸಣ್ಣ ವಯಸ್ಸಲ್ಲಿ ಬಹಳವಾಗಿ ಕಾಡ್ತಾ ಇತ್ತು. ಆದರೆ ಈಗಲೂ ಕೂಡ ನಮಗೆ ಅದೊಂದು ರೀತಿಯ ಕುತೂಹಲ ಎಲ್ಲರಿಗೂ ಕೂಡ ಇದೆ, ಇವರು ಹೇಗಿರ್ಬೋದು. ಆದರೆ ಹತ್ತಿರದಿಂದ ನೋಡಿದಾಗಲೇ ಗೊತ್ತಾಗೋದಲ್ವ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಅವರಿಗೂ ನಮ್ಮ ಹಾಗೆ ಕಷ್ಟಗಳಿದೆ. ಅವರಿಗೆ ಹೂವಿನ ಹಾಸಿಗೆ ಹೌದು, ಮುಳ್ಳಿನ ಹಾಸಿಗೆ ಹೌದು, ಎಲ್ಲ ಕಷ್ಟಗಳು ಅವರಿಗೆ ಇರುತ್ತೆ ಅಂತ ನಮಗೆ ಬರ್ತಾ ನಮಗೆ ವಯಸ್ಸಾಗ್ತಾ ನಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಅದರಲ್ಲಿ ಬಹಳಷ್ಟು ಸಿನಿಮಾ ರಂಗದಿಂದ ಬಹಳಷ್ಟು ಹಣ ಮಾಡಿದವರಿದ್ದಾರೆ, ಸುಖಿಸೋರಿದ್ದಾರೆ. ಆದರೆ ಹಲವಾರು ಜನಗಳಿಗೆ ಇದರಿಂದ ಭಾಳಷ್ಟು ಕಷ್ಟ ಆಗಿದ್ದಿದೆ. ಹಾಗೆ ಇದು ಹೂವಿನ ಹಾಸಿಗೆನೂ ಹೌದು, ಮುಳ್ಳಿನ ಹಾಸಿಗೆನೂ ಹೌದು. ಈ ಪ್ರಜಾಮತ ಅನ್ನೋ ಬುಕ್ ಬರುವಾಗ ನಾವು ಬಹಳ ಚಿಕ್ಕವರು, ಅದರಲ್ಲಿ ಕೂಡ ಸಿನಿಮಾದವರ ಮುಖಪುಟ ಬರ್ತಾಯಿತ್ತು, ಸಿನಿಮಾ ಕಲಾವಿದರ ಬಗ್ಗೆ ವಿಷಯಗಳು ಬರ್ತಾಯಿತ್ತು. ರೂಪತಾರ ಇರೋದೇ ಅದೊಂದು ಚಲನಚಿತ್ರ ರಂಗಕ್ಕಾಗಿರುವಂಥ ಪುಸ್ತಕ. ಅದು ಕೂಡ ಅದರಲ್ಲಿ ಬಹಳಷ್ಟು ವಿಷಯಗಳು ಬರ್ತಾಯಿತ್ತು. ಇವತ್ತು ಟಿ ವಿಯಲ್ಲಿ ಏನೇನು ಬರ್ತಾಯಿತ್ತು ಅದಕ್ಕಿಂತ ಹೆಚ್ಚಾಗಿ ರೂಪತಾರ ಬುಕ್ಕಲ್ಲಿ ಬರ್ತಾಯಿತ್ತು. ಒಂದೊಂದು ವಾರದಲ್ಲಿ ಕೂಡ ಒಬ್ಬೊಬ್ಬರು ಕಲಾವಿದರ ಮುಖಪುಟ ಕೂಡ ಅದರಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾಯಿತ್ತು. ಇಂತಹ ಪುಸ್ತಕದಲ್ಲಿ ನೋಡಿ ಕಲಾವಿದರ ಬಗೆಗಿನ ಹಲವು ವಿಶೇಷಗಳು, ಸಂದರ್ಶನಗಳು, ಶೂಟಿಂಗ್ ಸುದ್ದಿ ಎಲ್ಲವೂ ಕೂಡ ಸಿಗ್ತಾಯಿತ್ತು. ಹಾಗೆ ಸುಧಾ ಮಯೂರ ಇದರಲ್ಲಿ ಸಾಹಿತ್ಯ ಮತ್ತು ಮನೋರಂಜನೆಯ ಬಗ್ಗೆ ನಮಗೆ ನೋಡಲಿಕ್ಕೆ ಸಿಗ್ತಾಯಿತ್ತು. ಹಾಗೆ ತರಂಗ ಕೂಡ ಹಾಗೆ ಕುಟುಂಬ, ಕಲೆಗಳು, ಸಾಂಸ್ಕೃತಿಕ ವಿಷಯಗಳು ಅದಕ್ಕೆ ಹೆಸರಾಗ್ತಾಯಿತ್ತು. ಒಂದೊಂದು ಹೆಸರಿತ್ತು, ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿಯ ವಿಷಯಗಳು ಬರ್ತಾಯಿತ್ತು. ಆದರೆ ಎಲ್ಲ ಪುಸ್ತಕದಲ್ಲಿ ಒಂದು ಕಡೆ ಆದರೂ ಚಲನಚಿತ್ರಕ್ಕೆ ಸಂಬಂಧಪಟ್ಟ ಕಲಾವಿದೆಯರ ವಿಷಯಗಳಂತೂ ಬರ್ತಾನೆ ಇತ್ತು. ಈಗ ಮಂಗಳ ತೆಗೆದಾಗ ಅಲ್ಲಿ ಕೂಡ ಕಲಾವಿದೆಯರ ಮುಖಪುಟ ಇರ್ತಾಯಿತ್ತು. ಒಳಗಡೆ ಬೇರೆ ಒಂದೆರಡು ಪೇಜ್ ಕಲಾವಿದರಿಗಾಗಿ ಅಥವಾ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದೆ. ಆದರೆ ಹೆಚ್ಚಾಗಿ ಎಲ್ಲರೂ ಬುಕ್ಕು ಕೊಂಡ್ಕೊಳ್ತಾ ಇದ್ದಿದ್ದು ಅದರ ಕತೆ ನೋಡಲಿಕ್ಕೆ ಖಂಡಿತವಾಗಿ ಅಲ್ಲ, ಈ ಸಿನಿಮಾದವರ ಬಗ್ಗೆ ನೋಡಲಿಕ್ಕೆ. ಈಗ ನಮಗೆ ದಿನಪತ್ರಿಕೆ ಬಂದಾಗಲೂ ಶುಕ್ರವಾರ ನೋಡಿ ನಾವು ಅಲ್ಲಿ ಹುಡುಕೋದು ಈ ಸಿನಿಮಾ ರಂಗದವರ ಬಗ್ಗೆ ವಿಶೇಷಗಳನ್ನು ಹುಡುಕ್ತಾ ಇರ್ತೀವಿ. ಅದಕ್ಕೆ ಹೇಳೋದು ಒಂದು ಆಕರ್ಷಣೆಯ ಕೇಂದ್ರ ಬಿಂದು. ಹಾಗಾಗಿ ಬೇಗನೆ ಆಕರ್ಷಣೆಗೆ ನಾವು ಒಳಪಟ್ಟಿರ್ತೀವಿ ಸಿನಿಮಾ ಅಂದ ತಕ್ಷಣ. ಹಾಗಾಗಿ ಅವತ್ತು ಬುಕ್ಕು, ಸಿನಿಮಾದ ಕಲಾವಿದರು, ಗಾಯಕಿಯರು, ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರು, ಸಹ ಕಲಾವಿದರು, ಹಾಸ್ಯ ಪಾತ್ರಧಾರಿಗಳು, ವಿಲನ್ ಪಾತ್ರಧಾರಿಗಳು, ಪ್ರತಿಯೊಬ್ಬರು ಕೂಡ ಅವರೆಲ್ಲರೂ ಸೇರಿ ಒಂದು ಚಿತ್ರ ತಯಾರಾಗ್ತಾಯಿತ್ತು. ಅದೊಬ್ಬರ ಕೈಯಿಂದ ಯಾವ ಸಿನಿಮಾಗಳೂ ಬರ್ತಾ ಇರಲಿಲ್ಲ. ಹಾಗೆ ಅದಕ್ಕೆ ಸಪೋರ್ಟಾಗಿ ನಮಗೆ ಈ ಒಂದು ದಿನಪತ್ರಿಕೆ, ವಾರಪತ್ರಿಕೆ ಮತ್ತು ವಾರದಲ್ಲಿ ಬರುವ ಬುಕ್ಸ್ಗಳು, ತಿಂಗಳಲ್ಲಿ ಬರುವ ಒಳ್ಳೊಳ್ಳೆ ಬುಕ್ಸ್ಗಳೆಲ್ಲ ಅದಕ್ಕೆ ಬಹಳ ಸಿನಿಮಾಕ್ಕೆ ಸಪೋರ್ಟಾಗಿ ನಿಲ್ತಾಯಿದ್ರು. ಹಾಗೆ ಹನಿ ಹನಿಗೂಡಿದರೆ ಹಳ್ಳ ಅನ್ನುವಂತೆ ಎಲ್ಲರೂ ಸೇರಿ ಒಂದು ಸಿನಿಮಾ ತಯಾರಾಗಿ ಹೊರಗಡೆ ಬರ್ತಾಯಿತ್ತು. ಪ್ರೇಕ್ಷಕರು ಅಷ್ಟೇ ಅದನ್ನು ಚೆನ್ನಾಗಿ ಸ್ವೀಕರಣೆ ಮಾಡ್ತಾಯಿದ್ರು. ಒಂದೊಂದು ಸಿನಿಮಾದ ಹೆಸರುಗಳು ಕೂಡ ಅವತ್ತು ಹಾಗೆ ಇತ್ತು. ಆ ಟೈಟಲ್ ಕೇಳಿನೇ ಜನಗಳು ಥಿಯೇಟ್ರಿಗೆ ನುಗ್ಗಬೇಕಾಗಿತ್ತು. ಅಂತಹ ಟೈಟಲ್ಗಳು ಕೂಡ ಅವತ್ತಿನ ಸಮಯದಲ್ಲಿ ಇರ್ತಾಯಿತ್ತು.
ಆವತ್ತಿನ ಕಾಲದಲ್ಲಂತೂ ಕನ್ನಡ ಸಿನಿಮಾ ರಂಗ ಅನ್ನೋದು ಸಾಮಾನ್ಯ ಆಗಿರಲೇ ಇಲ್ಲ. ಒಂದು ಪ್ರಸಿದ್ಧ ಚಿತ್ರೋದ್ಯಮಗಳ ಒಂದು ಹೆಸರಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಕೂಡ ಇತ್ತು. ದಕ್ಷಿಣ ಭಾರತದ ಚಿತ್ರರಂಗದ ಬೆಳವಣಿಗೆಯಲ್ಲಿ ಕನ್ನಡ ಚಿತ್ರರಂಗದ ಪಾತ್ರ ಬಹಳ ಮಹತ್ವವಾಗಿತ್ತು. ಯಾಕಂದರೆ ಅಷ್ಟು ಒಳ್ಳೆಯ ಸಿನಿಮಾಗಳು ಬರ್ತಾಯಿತ್ತು. ಲೆಜೆಂಡ್ರಿ ಆ್ಯಕ್ಟರ್ಗಳು ಓದ್ತಿತ್ತು. ಹಾಗಾಗಿ ಒಂದು ಕಥೆ ಬರೆಯೋರು ಅಥವಾ ಕಾದಂಬರಿ ಆಧಾರಿತ ಚಿತ್ರಗಳು ಬರುವಾಗ ಕಾದಂಬರಿ ಬರೆದವರು ಕೂಡ ಬಹಳ ಬರಹಗಾರರು ಕೂಡ ಬಹಳ ಪ್ರಸಿದ್ಧಿ ಪಡೆದವರಾಗಿದ್ದರು. ಹಾಗಾಗಿ ಅಂದಿನ ಸಿನಿಮಾಗಳ ಒಂದು ಇವತ್ತಿನ ಸಿನಿಮಾಗಳೆಲ್ಲ ಫಾಸ್ಟ್ ಫುಡ್ ಇದಾಗಿದೆ. ಅವತ್ತಿನ ಸಿನಿಮಾಗಳೆಲ್ಲ ಒಲೆಯಲ್ಲೇ ಅಡುಗೆ ಮಾಡಿದಾಗಿತ್ತಲ್ವ. ನಿಜ ಅಲ್ವ? ಇದು ನಿಜವಾಗ್ಲೂ ಇತ್ತು. ಒಂದು ಒಲೆಯಲ್ಲಿ ಅಡುಗೆ ಮಾಡಿ ಅದಕ್ಕೆ ಒಂದು ದೊಡ್ಡ ಕುಟುಂಬಕ್ಕೆ ಬಡಿಸಬೇಕಂದ್ರೆ ಎಷ್ಟು ಕಷ್ಟ ಇತ್ತು, ಅಷ್ಟೇ ಕಷ್ಟ ಅಂದಿನ ಚಿತ್ರಗಳಿಗಿತ್ತು. ಇವತ್ತೆಲ್ಲವೂ ಸುಲಭವಾಗಿ ಎಲ್ಲವೂ ಟೆಕ್ನಿಕಲ್ ಎಲ್ಲ ಆಗಿ ಬಹಳ ಮುಂದುವರಿದಿದೆ ಅಲ್ವ. ಹಾಗಾಗಿ ಎಲ್ಲವೂ ಸುಲಭವಾಗಿದೆ ಇವತ್ತು. ಹಳೆಯ ಚಿತ್ರಗಳ ಟೈಟಲ್ಗಳು, ಸಂಭಾಷಣೆಗಳು, ಗೀತೆಗಳು, ಕಲಾವಿದರು, ಆಮೇಲೆ ಅವರ ಅಭಿನಯ, ಆಡಿದ ಗಾಯಕರ ಒಂದು ದೊಡ್ಡ ಪಟ್ಟಿನೇ ಇದೆ. ಅದಲ್ಲದೆ ಅದಕ್ಕೆ ನೀಡಿದ ಸಂಗೀತ, ಸಾಹಿತ್ಯ ಎಲ್ಲವೂ ಕೂಡ ಏನು ಹೇಳೋದು, ಅದನ್ನು ಹೊಗಳಲಿಕ್ಕೆ ನಮಗಂತೂ ಪದಗಳೇ ಇಲ್ಲ. ಒಂದು ಸಿನಿಮಾ ರಂಗ ಅಂತ ಬಂದಾಗ ನಾವು ಅವತ್ತಿನ ಥಿಯೇಟ್ರಲ್ಲಿ ಎಲ್ಲರ ಹೆಸರನ್ನು ಕೂಡ ಕಾಣ್ಬೋದಾಗಿತ್ತು. ಇವತ್ತು ಅದಷ್ಟು ಹೆಸರು ಬರ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಒಂದು ಲೈಟ್ ಬಾಯ್ಸ್ಗಳ ಹೆಸರುಗಳನ್ನು ಹೊತ್ತು ಕಾಣ್ಬೋದಾಗಿತ್ತು. ವಸ್ತ್ರಾಲಂಕಾರಕ್ಕೆ ಬೇರೆ ಜನ ಇದ್ದರು, ನೃತ್ಯ ಅಂತ ಅನ್ನೋದು ಬೇರೆ ಇತ್ತು. ಹೀಗೆಲ್ಲ ಆ ಒಂದು ಪರದೆ ಮೇಲೆ ಒಂದಷ್ಟು ವಿಷಯಗಳು ಬಂದ ಮೇಲೆ ಮತ್ತಿನ ಸಮಯದಲ್ಲಿ ಸಿನಿಮಾ ಶುರು ಆಗ್ತಾಯಿತ್ತು. ಅದನ್ನು ನಾವು ಕುತೂಹಲದಿಂದ ಓದ್ತಾನು ಕೂಡ ಇದ್ವಿ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ಅಂದಿನ ಹಳೆಯ ಕಾಲದಲ್ಲಿ ಬರ್ತಾ ಇದ್ದ ಈ ಕನ್ನಡ ಪತ್ರಿಕೆಗಳು ಮತ್ತು ಅತ್ಯದ್ಭುತ ಚಿತ್ರಗಳು, ಅದರ ಹೆಸರುಗಳು ಮತ್ತು ಸಾಹಿತಿಗಳು, ಕಾದಂಬರಿಕಾರರು, ಲೇಖಕರು, ಎವರ್ ಗ್ರೀನ್ ಕನ್ನಡ ಚಿತ್ರಗಳು ಒಂದಕ್ಕೊಂದು ಕನೆಕ್ಟ್ ಆಗಿತ್ತು ಅದು. ಹಾಗಾಗಿ ಇವತ್ತಿಗೂ ಕೂಡ ಎಷ್ಟೇ ಹೊಸ ಚಿತ್ರಗಳು ಬರಲಿ, ಹಳೆ ಚಿತ್ರಗಳು ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿದೆ. ಅಷ್ಟೇ ಒಂದು ಫೇಮಸ್ ಆಗಿಯೇ ಇದೆ ಹಳೆಯ ಚಿತ್ರಗಳು. ಯಾವುದನ್ನು ಜನಗಳು ಮರ್ತಿಲ್ಲ. ಈಗಿನ ತಲೆಮಾರವರು ಕೂತ್ಕೊಂಡು ಕೂಡ ಹಳೆ ಚಿತ್ರಗಳನ್ನು ನೋಡ್ತಾ ಇದ್ದಾರೆ. ಅಂದಿನ ಸಮಯದಲ್ಲಿ ಹುಟ್ಟಿದವರೆಲ್ಲ ನಿಜವಾಗ್ಲೂ ಸ್ವರ್ಗದಲ್ಲಿ ಹುಟ್ಟಿದಂಥ ಅನುಭವ. ಅಂದಿನ ಸಿನಿಮಾಗಳನ್ನು ಇವತ್ತು ಕೂಡ ಹೆಸರು ಕೇಳುವಾಗ ನಮಗೆ ರೋಮಾಂಚನ ಆಗಿಬಿಡುತ್ತಲ್ವ. ಹೆಸರು ಹೇಳಲಿಕ್ಕೆ ಹೋದರೆ ನಾವು ಒಂದು 10 ದಿನ ಬೇಕಾಗುತ್ತೆ ನಮಗೆ. ಬಂಗಾರದ ಮನುಷ್ಯ, ನಾಗರ ಹಾವು, ಭೂತಯ್ಯನ ಮಗ ಅಯ್ಯು, ಭಕ್ತ ಕುಂಬಾರ, ಭಕ್ತ ಸಿರಿಯಾಳ, ಭಕ್ತ ಕನಕದಾಸ, ರಂಗನಾಯಕಿ, ಮುಳ್ಳಿನ ಗುಲಾಬಿ, ನಾನಿನ್ನ ಬಿಡಲಾರೆ, ಪ್ರೇಮದ ಕಾಣಿಕೆ, 1 2 ನೂರಾರು ಅಲ್ಲ ಸಾವಿರಾರು ಚಿತ್ರಗಳಿಗಿಂತಲೂ ಮೇಲೆ ಒಳ್ಳೊಳ್ಳೆ ಚಿತ್ರ ಅವತ್ತು ಬಂದಿದೆ. ಬೇಕಂದರೆ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಹುಟ್ಟಿದ್ದು 1931ರಲ್ಲಿ. ಅದೊಂದು ಮೂಕ ಚಿತ್ರ. ನಂತರದಲ್ಲಿ 1934ರಲ್ಲಿ ಸಂಭಾಷಣೆಯ ಚಿತ್ರ ಬಂತು. ಅದರಲ್ಲಿ ಮೊದಲು ನಾಯಕಿಯಾಗಿ ಅಭಿನಯಿಸಿದ್ದು ಸುಬ್ಬಯ್ಯ ನಾಯ್ಡು ಮತ್ತು ತ್ರಿಪುರಾಂಬ ಅನ್ನುವ ಒಂದು ನಟಿ. ಅದು ಹೆಸರು ಸತಿ ಸುಲೋಚನಾ ಅಂತ ಹಾಕಿತ್ತು. ನಂತರದಲ್ಲಿ ಭಕ್ತ ಧ್ರುವ 2ನೇ ಚಿತ್ರ. 1936ರಲ್ಲಿ ಸಂಸಾರ ನೌಕೆ. 1950ರಲ್ಲಿ ನಮ್ಮ ಬಾಸ್ ಬಂದರು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು. ಬೇಡರ ಕಣ್ಣಪ್ಪ ಅವರ ಚೊಚ್ಚಲ ಚಿತ್ರ ಅದು, ಮೊದಲನೇ ಚಿತ್ರ ಅವರು. ಅದಲ್ಲದೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಿಂದ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ಸಿಕ್ಕಿದೆ. ನಂತರದಲ್ಲಿ 1960ರಿಂದ 80 ಅಂದರೆ ಒಂದು ಒಳ್ಳೆ ಗೋಲ್ಡನ್ ಟೈಮ್ ಅದು. ಅದರಲ್ಲೂ ಹೆಚ್ಚಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡಿದ್ದಾರೆ. ಆಮೇಲೆ 1960ರಲ್ಲಿ ರಾಣಿ ಹೊನ್ನಮ್ಮ, 65 ಸತ್ಯ ಹರಿಶ್ಚಂದ್ರ, 1972ರಲ್ಲಿ ಬಂಗಾರದ ಮನುಷ್ಯ, 72ರಲ್ಲಿ ನಾಗರಹಾವು, 1976 ಮಯೂರ, 1987 ಪ್ರೇಮಲೋಕ. ಹೀಗೆ ನಮಗೆ ಆ ಒಂದು ಗೋಲ್ಡನ್ ಟೈಮಲ್ಲಿ ಒಳ್ಳೊಳ್ಳೆ ನಾಯಕರು, ನಿರ್ದೇಶಕ, ನಿರ್ಮಾಪಕರೆಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಸಿಕ್ಕಿದ ಒಂದು ಒಳ್ಳೆಯ ಸಮಯ. ಅದಕ್ಕೆ ಆ ಸಮಯವನ್ನು ಗೋಲ್ಡನ್ ಸಮಯ ಅಂತ ಹೇಳೋದು. ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಮೆರುಗು ನೀಡಿದಂತಹ ಒಂದು ಸಮಯ ಅದು. ಹೇಳಬೇಕಂದ್ರೆ ಕನ್ನಡ ಚಿತ್ರಗಳು ಕನ್ನಡದ ಈ ಸೊಂಪಾದ ಮಣ್ಣಿನಲ್ಲಿ ಅದರದೇ ಸ್ಥಾನವನ್ನು ಕಂಡುಕೊಂಡಿತು ಗೊತ್ತೆ. ನಮ್ಮ ಕನ್ನಡ ನೆಲಕ್ಕೆ ಒಂದು ಬೇರೆ ಒಂದು ಅರ್ಥ ಇದೆ ಅಲ್ವಾ ಕನ್ನಡ. ಈಗ ಪರಭಾಷಿಗರೆಲ್ಲ ಬಂದು ನಮ್ಮ ಕನ್ನಡ ನೆಲವನ್ನು ಹಾಳು ಮಾಡಿದ್ದಾರೆ ಅಂತ 1000 ಸಲ ಹೇಳ್ಬೋದು ನಾವು. ಅಂದರೆ ಕನ್ನಡಿಗರೇ ಇದ್ದಂಥ ಒಂದು ಸಮಯದಲ್ಲಿ ಖಂಡಿತವಾಗಿ ಕನ್ನಡ ನಾಡಿಗೆ ಒಂದು ವಿಶೇಷವಾದ ಮೆರುಗಿತ್ತು. ಇವಾಗ ಏನಾಯ್ತಂದರೆ ಕಂಡವರಿಗೆ ಭೂಮಿಯನ್ನು ಮಾರಿ ಹೊರದ ರಾಜ್ಯದವರು ಎಲ್ಲರೂ ಕನ್ನಡದಲ್ಲಿ ತುಂಬಿ
ಒಟ್ಟಲ್ಲಿ ಹೇಳ್ಬೇಕಂದ್ರೆ ಅದರಲ್ಲೂ ಬೆಂಗಳೂರು ಅಂತ ನಗರವನ್ನು, ನಮ್ಮ ಕನ್ನಡದ ನಗರವನ್ನು ಎಲ್ಲರೂ ಸೇರಿ ಹಾಳು ಮಾಡಿದರು ಅಂತ ಅನ್ಬೋದು. ಈ ಫಾಸ್ಟ್ ಫುಡ್ಡು, ರೋಡ್ ಸೈಡ್ ಫುಡ್ಡು, ಗಲೀಜು, ಒಳ್ಳೊಳ್ಳೆ ಜಾಗವನ್ನು ಹಾಳು ಮಾಡೋದು. ಹಳೆಯ ಸಿನಿಮಾದಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕರ್ನಾಟಕ ಹೇಗಿದೆ, ಬೆಂಗಳೂರು ಹೇಗಿತ್ತು ಎಲ್ಲ ನೋಡಿದರೆ ನಿಜವಾಗ್ಲೂ ನಮಗೆ ಕಣ್ಣೀರು ತರಿಸುತ್ತೆ. ಯಾಕಂದರೆ ಕಂಡವರಿಗೆ ಭೂಮಿ ಮಾರಿ ಅಥವಾ ಕಂಡವರಿಗೆ ಜಾಗ ಕೊಟ್ಟು ಇವತ್ತು ನಮ್ಮ ಕರ್ನಾಟಕವನ್ನು ಹಾಗೂ ಬೆಂಗಳೂರು ನಗರವನ್ನು ಹಾಳು ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಕನ್ನಡದವರು ಕೂಡ ಕಡಿಮೆ ಆಗ್ತಾ ಬಂದರು, ಪರಭಾಷಿಗರು ಜಾಸ್ತಿ ಆಗ್ತಾ ಬಂದರು. ಹಾಗಾಗಿ ಇವತ್ತು ಹೊಸ ಚಿತ್ರಕ್ಕೆ ಒಂದು ಸಣ್ಣ ಏಟು ಕೂಡ ಇದರಿಂದ ಕೂಡ ಆಗ್ಬೋದು. ಯಾಕಂದರೆ ನಮ್ಮ ಕನ್ನಡ ಚಿತ್ರವನ್ನು ಹೆಚ್ಚಾಗಿ ನೋಡ್ತಾ ಇದ್ದದ್ದೇ ಕನ್ನಡಿಗರು. ಹಾಗಾಗಿ ಹೊರ ರಾಜ್ಯದವರು ತುಂಬಿದ್ದಾರೆ ಇವತ್ತು. ತಮಿಳು ಸಿನಿಮಾ ಮತ್ತು ತೆಲುಗು, ಮಲಯಾಳಂ ಎಲ್ಲ, ಹಿಂದಿ ಎಲ್ಲ ಚೆನ್ನಾಗಿ ಓಡ್ತಾ ಇದೆ ಅಂದರೆ ನಮ್ಮ ಕನ್ನಡಿಗರೆಲ್ಲೂ ಮರೆಯಾಗಿ ಹೋಗ್ತಾ ಇದ್ದಾರೆ ಅನ್ನೋದೇ ಇದಕ್ಕೆ ಒಂದು ದೊಡ್ಡ ಸಾಕ್ಷಿದು. ಹೇಳ್ಬೇಕಂದ್ರೆ ಅಂದಿನ ಸಮಯದಲ್ಲಿ ಕನ್ನಡ ಒಂದು ಚಿತ್ರಗಳು ಒಂದು ಕನ್ನಡ ನಾಡಲ್ಲಿ ಒಂದು ಚರಿತ್ರೆಯನ್ನೇ ಸ್ಥಾಪಿಸಿತ್ತು. ಅದೊಂದು ಕಾಲ, ಒಂದು ಸಂಸ್ಕೃತಿ ಇತ್ತು, ಒಂದು ಸುವರ್ಣ ಯುಗ ಆಗಿತ್ತು. ಅದಕ್ಕೆಲ್ಲವೂ ಸೇರಿತ್ತು. ಕನ್ನಡದ ಪುಸ್ತಕಗಳು, ಕನ್ನಡದ ವಾರಪತ್ರಿಕೆಗಳು, ಅಭಿನಯದ ಚಕ್ರವರ್ತಿಗಳು, ಅಮರ ಸಿನಿಮಾಗಳು, ಗಾಯಕಿಯರ ಮಧುರ ಧ್ವನಿ ಎಲ್ಲವೂ ಮನಮೋಹಕ ಆಗಿತ್ತು. ಸದಾಕಾಲ ನಮಗೆ ಇನ್ನು ಏನೆಲ್ಲ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸದಾಕಾಲ ಗೌರವಿಸೋಣ, ಸದಾಕಾಲ ಸ್ಮರಿಸೋಣ, ಹಾಗೆ ಅದನ್ನು ಕಾಪಾಡಿಕೊಂಡು ನಾವು ಬರೋಣ. ಇದೆಲ್ಲ ನಮ್ಮ ಕನ್ನಡಿಗರ ಒಂದು ಹಕ್ಕು. ಹಾಗೆ ನನ್ನ ವಿಡಿಯೋ ಇದಾಗಿತ್ತು. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ಲೈಕ್, ಕಮೆಂಟ್, ಶೇರ್ ಎಲ್ಲವೂ ಇರಲಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.